ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸುಹಾನ್ ಮತ್ತೆ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಬಗ್ಗೆ ಹೇಳಬೇಕು. ನಾನು ಮೊದಲು ಮಾಡಿದಂಥ ಸಿನಿಮಾ, ನಾವು ಮೊದಲು ಮಾಡಿದಂಥ ಸಿನಿಮಾ ಒಂದು ಮೊಟ್ಟೆ ಇರ್ತದೆ. ಅದನ್ನು ಪ್ರೊಡ್ಯೂಸ್ ಮಾಡಿ ಸುಹಾನೆ. ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಅವನು ಇವನು ಅಂತೀನಿ, ದಯವಿಟ್ಟು ಬೈದು ಹಾಕಬೇಡಿ ಪ್ರೊಡ್ಯೂಸರ್ಗೆ ಅವನು ಇವನು ಅಂತಿದ್ದಾನೆ ಅಂತ. ಆ್ಯಂಡ್ ಇದು ನಾವು ಮಂಗಳೂರಲ್ಲಿ ಮೊದಲು ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಮಾರ್ಕೆಟ್ನ ಬೇಡಿಕೆಗಳ ಹೊರತಾಗಿ ಕೂಡ. ಆ್ಯಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬ್ಕೊಂಡಂಥ ಟೀಮ್ ನಮ್ಮದು. ಕೆಲವು ಸಲ ಎಲ್ಲೋ ಒಂದು ಸ್ವಲ್ಪ ಎಡವಿದ್ದೀವಿ ಅದಾದಮೇಲೆ. ಬಟ್ ಈ ಸಿನಿಮಾದ ಇಂಟೆನ್ಷನ್ ಅದೇ, ಅಂದರೆ ಒಂದು ಒಳ್ಳೆಯ ಕಥೆಯನ್ನು ಹೇಳಬೇಕು ಅಂತ. ನನಗೆ ಬಹಳ ಇಷ್ಟವಾದ ಸಿನಿಮಾಗಳಲ್ಲಿ ಒಂದು ರೂಪಾಂತರ. ಅಂದರೆ ನಾನು ಅದನ್ನು ತುಂಬ ಪ್ರೀತಿಯಿಂದ ಹೇಳ್ಕೋಬೋದು, ಯಾಕಂದರೆ ಇದರಲ್ಲಿ ನಾನು ಬರೀ ನಾಟ ಮತ್ತು ಸಣ್ಣದಾಗಿ ಇವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ದೀನಿ. ಬಿಟ್ಟರೆ ಇದು ಇವರ ಕನಸು, ಇವ್ರನ್ನ ಕಂಡಂಥ ಕನಸು. ಆ ಕಾರಣದಿಂದ ನಾನು ಹೇಳ್ಬೋದು ಇದೊಂದು ಒಳ್ಳೆಯ ಸಿನಿಮಾ ಅಂತ, ನನಗಿಷ್ಟ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕಥೆಗಳಿರುತ್ತೆ. ಅವರು ರೂಪಾಂತರಗೊಳ್ಳುವುದೇ ಈ ಸಿನಿಮಾದ. ಯಾವುದೋ ಒಂದು ಜೀವನದ ಒಂದು ಮಗ್ಗಲಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂಥ ಬದಲಾವಣೆಯನ್ನು ತುಂಬ ಸುಂದರವಾಗಿ ಮಿಥಿಲೇಶ್ ಬರೆದಿದ್ದ. ಇವನು ಬೈಕೋಬೇಡಿ, ಇವನು ಚಿಕ್ಕವನೇ. ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇರಳದವನು, ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗಳೂರಿಗೇ ಆಗಿದ್ದಾನೆ. ಅವನ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನಾವು ಕ್ಷಮಿಸ್ಬೋದಲ್ವಾ? ಹೌದು. ಸೊ ಇದು ಮಿಥಿಲೇಶ್ ಅಂತ, ಇದು ನಮ್ಮ ತಂಡ. ಆ್ಯಂಡ್ ಮಿಥುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಸಿನಿಮಾ ಚೆನ್ನಾಗಾಗಬೇಕಾದ್ರೆ ಇಬ್ರು ಇರಲೇಬೇಕು. ಒಂದು ಪ್ರವೀಣ್ ಶ್ರೀಯಾನ್ ಇದ್ರೆ ಸಿನಿಮಾಟೋಗ್ರಫರ್ ಮತ್ತೆ ಎಡಿಟರ್, ಜೊತೆಗೆ ಭುವನ್ ಅಂತ ಮಾಡಿದ್ದಾರೆ, ಜೊತೆಗೆ ಮಿಥುನ್ ಅವರ ಮ್ಯೂಸಿಕ್. ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ, ಕಿತ್ತಾಳೆ ಅಂತ. ಆ್ಯಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು. ಟ್ರೈಲರ್ ನೋಡಿದ್ದಕ್ಕೆ ಥ್ಯಾಂಕ್ಸ್. ಯಾವತ್ತೂ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ, ಅಂದರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು, ಮಾಧ್ಯಮದವರೇ ನಮ್ಮನ್ನ ಮೇಲೆ ಹಾಕಬೇಕು ಅಂತ. ನಾವು ಅದನ್ನು ಹೇಳಿದ್ರು ಸುಳ್ಳಾಗುತ್ತೆ, ಯಾಕಂದರೆ ಎಲ್ಲರೂ ಹೇಳುವಂಥ ಸತ್ಯ ಅದು ಸುಳ್ಳಾಗಿ ಕೇಳಿಸುತ್ತೆ. ಬಟ್ ಈ ಸಿನಿಮಾ ತುಂಬ ಒಂದು ಪ್ರಾಮಾಣಿಕವಾಗಿ ಮಾಡಿದಂಥ ಸಿನಿಮಾ. ನಿಮ್ಗೆ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ಭರವಸೆ ನಮ್ಮದು. ಸೊ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಆಂಥಾಲಜಿ ಅನ್ನೋದಕ್ಕಿಂತ ಬೇರೆ ಬೇರೆ ಪಾತ್ರಗಳಿದೆ, ಅವ್ರದ್ದೆಲ್ಲರ ಪಾತ್ರಗಳ ಕಥೆಗಳು ಓಡ್ತಾ ಇರುತ್ತೆ. ಎಲ್ಲೋ ಒಂದು ಘಟ್ಟದಲ್ಲಿ ಬಂದು ಅವರೆಲ್ಲರೂ ಭೇಟಿ ಆಗ್ತಾರೆ, ಅಥವಾ ಒಬ್ಬನ ರೂಪಾಂತರಕ್ಕೆ ಇನ್ನೊಂದು ಪಾತ್ರದ ಏನೋ ಒಂದು ಕೊಡುಗೆ ಇರುತ್ತೆ, ಏನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ ಥರದ ಕಥೆ. ಇಲ್ಲ, ಅದೊಂದು ವಿಷಯ ಅವನು ಹೇಳಿದ್ ಮರ್ತೋದೆ. ಇದರಲ್ಲಿ ಇರುವಂಥ ಎರಡು ಮುಖ್ಯ ಪಾತ್ರಗಳು ಅಂದರೆ ನಾರ್ತ್ ಕರ್ನಾಟಕದಿಂದ ಒಂದು ಸಿಟಿ ನೋಡಬೇಕು ಅಂತ ಬರುವಂಥ ಎರಡು ಪಾತ್ರಗಳು. ಆ ಪಾತ್ರ ಈ ಸಿನಿಮಾದಲ್ಲಿ ಬಹಳ ಇಷ್ಟ ಆಗುವಂಥ ಪಾತ್ರ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಈ ಸಿನಿಮಾ ನೋಡಿದ್ರೆ ನೀವು ನನಗಿಂತ ಜಾಸ್ತಿ ಅವ್ರನ್ನ ಖಂಡಿತ ಇಷ್ಟಪಡ್ತೀರಿ. ಅವರಿಬ್ರು ಪರ್ಫಾರ್ಮ್ ಮಾಡಿರೋ ರೀತಿ ಇರ್ಬೋದು, ಅವರಲ್ಲಿರುವಂಥ ಪ್ರೀತಿ, ಮುಗ್ಧತೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಆಗಿದೆ. ಆ್ಯಂಡ್ ಇತ್ತು ಅಂದರೆ ಮನಸ್ಸಲ್ಲಿ ಯಾವತ್ತೂ ಕೂಡ ಇತ್ತು, ನಾರ್ತ್ ಕರ್ನಾಟಕದ ಬಗ್ಗೆ ಕಥೆಗಳನ್ನು ಮಾಡಬೇಕು, ಹೇಳಬೇಕು, ಅಥವಾ ಬೇರೆ ಬೇರೆ ಭಾಗದ ಕಥೆಗಳನ್ನು ಹೇಳಬೇಕು. ಆದರೆ ಕೆಲವು ಸಲ ಅದು ಕರೆಕ್ಟಾಗಿ ಸಿಕ್ಕಿರಲ್ಲ. ಬಟ್ ಯಾವಾಗ ಮಿಥಿಲೇಶ್ ಈ ಕಥೆಯನ್ನು ಬರೆದ್ರು, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಹಂಬಲ ನಮಗಾಯಿತು. ಸೊ ನಮಗಿರುವಂಥ ಒಂದು ಲಿಮಿಟೆಡ್ ನಾಲೆಜಲ್ಲಿ ಅಲ್ಲಿನ ಆ್ಯಕ್ಟರ್ಸ್ಗಳನ್ನೇ ಹಿಡ್ಕೊಂಡು ಅವರನ್ನು ಟ್ರೈನ್ ಮಾಡಿ, ಅಂದರೆ ಒಬ್ಬರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟೇ ಥಿಯೇಟ್ರಲ್ಲೆಲ್ಲ ಇದ್ದವರು, ಇನ್ನೊಬ್ಬರು ಸಣ್ಣ ಸಣ್ಣ ಥಿಯೇಟ್ರ್ ಅಲ್ಲಿ ಮಾಡ್ಕೊಂಡಿದ್ದವರು, ಅವ್ರನ್ನೆಲ್ಲ ಹುಡುಕಿ ಕಾಸ್ಟ್ ಮಾಡಿ, ಸೊ ಎಲ್ಲ ರಿಹರ್ಸ್ ಮಾಡಿ, ಸೊ ಮಾಡಿದಂಥ ಒಂದು ಕತೆ ಅವತ್ತು. ಅಷ್ಟೇ ಹೇಳೋದಕ್ಕಿರೋದು. ಅಂದರೆ ಮತ್ತೊಂದ್ಸಲ ಅದನ್ನೇ ರಿಪೀಟ್ ಮಾಡಬೇಕು. ಸೊ ನಾವು ಅಂದ್ಕೊಂಡಂತಹ ಒಳ್ಳೆ ಸಿನಿಮಾ ಇದು. ನಿಮಗೂ ಅದು ಒಳ್ಳೆ ಸಿನಿಮಾ ಆಗಿ ಕಾಣಿಸುತ್ತೆ ಅನ್ನುವಂಥ ನಂಬಿಕೆ ನಮ್ಮದು. ಸೊ ನಮಗೊಂದು ಅವಕಾಶ ಕೊಡಿ. ಸೀರಿಯಸ್ ಸಿನಿಮಾ ಇದು. ಈಗ ಒಂದು ಮೊಟ್ಟೆ ಥರ ಕಾಮಿಡಿ ಆ ಥರ ಅಲ್ಲ, ಇಟ್ಸ್ ಅ ವೆರಿ ಸೀರಿಯಸ್ ಫಿಲ್ಮ್. ಅದು ತುಂಬ ಎಂಗೇಜಿಂಗ್ ಮಾಡ್ಬೋದಂಥ ಸಿನಿಮಾ. ಹಾಗಾಗಿ ಒಂದು ಅವಕಾಶ ಕೊಡಿ. ಮಿಥಿಲೇಶ್ ಒಳ್ಳೆಯ ಸಿನಿಮಾಗಳನ್ನು ಮುಂದೆ ಮಾಡಬಹುದು, ಆ್ಯಂಡ್ ಸುಹಾನ್ ಒಳ್ಳೆಯ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇವರೆಲ್ಲರಿಗೂ ನಿಮ್ಮ ಅವಕಾಶದ ಅಗತ್ಯ ಇದೆ. ಆ್ಯಂಡ್ ಆ್ಯಕ್ಟರ್ಸ್ಗಳು ಅಂದರೆ ಹೊಸಬರಿಗೆ ಚಾನ್ಸ್. ನಮ್ಗೆ ತುಂಬ ಜನ ನೀವು ಬರೀ ಆಡಿಷನ್ ಮಾಡ್ತೀರಾ, ಹೊಸಬ್ರನ್ನ ಹಾಕೊಳ್ಳಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೋಡಲ್ಲ ಅನ್ಸುತ್ತೆ ಅವ್ರಿಗೆ. ಗರುಡ ಗಮನದಲ್ಲಿ ನನ್ನನ್ನು ರಿಷಬ್ನ ಬಿಟ್ಟು ಮಿಕ್ಕವರೆಲ್ಲ ಹೊಸಬ್ರೆ. ಒಂದು ಮೂಟೆ ಕಥೆಯಲ್ಲಿ ಎಲ್ಲರೂ ಹೊಸಬ್ರೆ. ಇದರಲ್ಲಿ ನನ್ನ ಬಿಟ್ಟು ಮಿಕ್ಕವರೆಲ್ಲ ಹೊಸಬ್ರೆ. ನಾವು ಹೊಸಬ್ರನ್ನೇ ಹಾಕೊಳ್ತಾ ಇರೋದು. ಆದರೆ ಆಡಿಷನ್ ಮಾಡಿ ಒಂದು 10 ಜನ 20 ಜನ ಸೆಲೆಕ್ಟ್ ಆದರೆ ಒಂದು 200 ಜನ 300 ಜನ ರಿಜೆಕ್ಟ್ ಆಗ್ತಾರೆ. ಇಟ್ಸ್ ಅ ಪ್ರಾಸೆಸ್. ಆ್ಯಂಡ್ ಮಂಗಳೂರು ಕನ್ನಡದವರಿಗೆ ಮಾತ್ರ ಕೊಡ್ತೀವಿ ಅಲ್ಲ, ಇಲ್ಲಿ ನಾವು ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಕೂಡ ಹುಡುಕಿ ಆ ಊರಿಗೆ ಹೋಗಿ ಅದು ಇವರಿಬ್ಬರು ಕೆಲಸ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಅಂದರೆ ಯಾವತ್ತೂ ತೆರೆ ಮೇಲೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲದಿರುವಂಥ ಒಬ್ಬ ಕಲಾವಿದ ಇದರಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ನಮ್ಮ ಉದ್ದೇಶನೇ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಬದಲಾಗತ್ತೆ ಅಂತ. ನಾವು ಅದನ್ನ ನಂಬ್ತೀವಿ, ಅದಕ್ಕೆ ಹೋರಾಡ್ತೀವಿ, ಎಷ್ಟು ಕೆಲಸ ಮಾಡೋದಕ್ಕೂ ತಯಾರಿರ್ತೀವಿ.
ಸೊ ನಾವು ಅದನ್ನ ಮಾಡ್ತಾ ಇದೀವಿ. ಅದೇ ಸಪೋರ್ಟ್ ಆಡಿಯನ್ಸ್ ಇಂದ ಸಿಗುತ್ತೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು. ಕೇಳಿಸಿಲ್ಲ ಸರ್. ಇಂಡಸ್ಟ್ರಿ ಸದ್ಯದ ಪರಿಸ್ಥಿತಿ ಈಗ ಬದಲಾಗಕ್ಕೆ ರೀತಿ ಆಗಬಹುದಾ, ಹೇಗೆ? ಖಂಡಿತ ಆಗುತ್ತೆ ಸರ್. ಅಂದ್ರೆ ಬದಲಾವಣೆ, ಅದೇ ರೂಪಾಂತರ, ಎಲ್ಲ ಪ್ರಾಸೆಸ್ಸು ಹಾಗೆ ಬದಲಾವಣೆ ಆಗ್ಲೇಬೇಕು. ಆದ್ರೆ ಬದಲಾವಣೆ ಆಗೋ ಮುಂಚೆ ಒಂದು 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 ಸ್ಟಿಲ್ನೆಸ್ ಬರಲೇಬೇಕು. ಒಂದು ಮೂಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ನಾವು ನಿಂತೆ ಮೂಮೆಂಟ್ ತಗೋಬೇಕು. ಯಾಕಂದ್ರೆ ಯಾವ ಕಡೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕು. ಮೇ ಬಿ ನಾವು ಹೋಗ್ತಾ ಇದ್ದಂತ ದಾರಿ ತಪ್ಪಿರ್ಬೋದು ಏನೋ, ಅದನ್ನ ಆಡಿಯನ್ಸ್ ಹೇಳ್ತಾ ಇದಾರೆ ಪದೇ ಪದೇ. ಹಾಗಾದ್ರೆ ನಿಂತ್ಕೊಳ್ಳೋಣ ಒಂದ್ಸಲ. ಆಡಿಯನ್ಸ್ನ ಬೈಯೋದು ಬೇಡ, ಥಿಯೇಟ್ರಿಗೆ ಬರ್ತಾ ಇಲ್ಲ, ನಮ್ಮನ್ನ ಇದು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ ಅಂತ. ಅವ್ರು ಬರ್ತಾ ಇಲ್ಲ ಅಂದ್ರೆ ಕಲ್ಕಿ ನೋಡ್ತಾರೆ, ಯಾವುದೋ ಒಂದು ಮಲಯಾಳಂ ಸಿನಿಮಾ ನೋಡ್ತಾರೆ, ಇನ್ನೊಂದು ಯಾವುದೋ ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ಅನ್ಸಿದ್ರೆ ನೋಡ್ತಾರೆ. ಸೊ ನಮ್ಮ ಸಿನಿಮಾಗಳನ್ನ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ದೋಷ ಇರ್ಬೋದು, ಅಥವಾ ನಾವು ತುಂಬಾ ವರ್ಷಗಳ ಕಾಲ ಒಳ್ಳೆ ಸಿನಿಮಾ ಕೊಡ್ಲಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಈಗ ಸರ್ ಒಂದು KGF ಆದಾಗ ಅದು ಎಷ್ಟು ಸಕ್ಸಸ್ ಪಡ್ಕೊಂಡ್ರು ಕೂಡ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವಿ, ಇಂಡಸ್ಟ್ರಿ ನೋಡಿದ್ಯಾ ನಮ್ಮ ಇಂಡಸ್ಟ್ರಿಯಿಂದ ಅಂತ. ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಇರುತ್ತೆ, ಅಲ್ಲಿಂದ ಒಂದು ಸಿನಿಮಾಗೆ ಲಾಭ ಇರುತ್ತೆ. ಅದೇ ರೀತಿ ಕೆಲವು ಕೆಟ್ಟ ಸಿನಿಮಾಗಳಿಂದ ಒಂದು ಒಳ್ಳೆ ಸಿನಿಮಾ ಸಾಯುವಂಥ ಚಾನ್ಸ್ ಕೂಡ ಇರುತ್ತೆ. ಅದು ಅನುಭವಿಸೋಣ ಕಲೆಕ್ಟಿವ್ ಆಗಿ, ಒಟ್ಟಿಗೆ ನಿಂತು ಹೋರಾಡೋಣ, ಒಳ್ಳೊಳ್ಳೆ ಸಿನಿಮಾ ಕೊಡೋಣ, ನೋಡೋಣ. ನಾನು ಹೋಪ್ಫುಲ್ ಇಂಡಸ್ಟ್ರಿ ಬದಲಾಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಏನಿಲ್ಲ ಸರ್, ಇದೊಂದು ಅದೇ ಹೇಳಿ ಒಂದು ಸೀರಿಯಸ್ ಸಿನಿಮಾ ಆದ ಕಾರಣದಿಂದ ಯಾವ ಸಿನಿಮಾನ ಯಾವ ರೀತಿ ನಾವು ಜನರ ಮುಂದೆ ಪ್ರಸ್ತುತಪಡಿಸ್ಬೇಕೋ ಹಾಗೆ ಪಡಿಸ್ಬೇಕು. ಇದೆಲ್ಲರೂ ಬನ್ನಿ ಥಿಯೇಟರ್ ನುಗ್ಗಿ ನೋಡಿ ಅದಕ್ಕಿಂತ ಸಿನಿಮಾ ತುಂಬಾ ಇಷ್ಟಪಡೋರು, ಸೀರಿಯಸ್ ಸಿನಿಮಾಗಳನ್ನ ಇಷ್ಟಪಡೋರು, ಬದುಕಲ್ಲಿ ಗಾಢವಾದ ಪ್ರಶ್ನೆಗಳಿರೋರು ಬನ್ನಿ ಥಿಯೇಟರ್ಗೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ನಿಮಗೆ ಇಷ್ಟ ಆದ್ಮೇಲೆ ಬೇರೆಯವ್ರನ್ನ ಕರ್ಕೊಂಡ್ಬನ್ನಿ. ಐ ಥಿಂಕ್ ದ್ಯಾಟ್ ಇಸ್ ದ ಪ್ರಮೋಷನಲ್ ಸ್ಟ್ರಾಟಜಿ ನಾವು ಟ್ರೈ ಮಾಡ್ತಾ ಇರೋದು. ಅದಕ್ಕಿಂತ ಏನೋ ಒಂದು ಗಿಮಿಕ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ಅದು ಈ ಸಿನಿಮಾನೇ ಅದಲ್ಲ. ಈ ಸಿನಿಮಾ ಇಸ್ ಅ ವೆರಿ ಸೀರಿಯಸ್ ಸಿನಿಮಾ. ಮನುಷ್ಯನ ಬದುಕಿನ ಪ್ರಶ್ನೆಗಳನ್ನ ಕೇಳುವಂತ ಸಿನಿಮಾ. ಅಂದ್ರೆ ಯಾವ ರೀತಿ ಜನನ ಕರಿಬೇಕು, ಮನುಷ್ಯರನ್ನೇ ಕರಿಬೇಕು, ಮನುಷ್ಯರ ಭಾಷೆಯಲ್ಲೇ ಕಲಿಬೇಕು, ಬೇರೆ ಯಾವ ಗಿಮಿಕ್ ಕೂಡ ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ. ಫುಡ್ಡು ಮತ್ತೆ ಸಿನಿಮಾ ವಿಷಯದಲ್ಲಿ ನಾವು ಯಾವತ್ತೂ ಕೂಡ ಅದನ್ನ ಮಾಡಲ್ಲ ಅಂತ ಅನ್ಸುತ್ತೆ. ನನ್ನ ಫ್ರೆಂಡ್ ಹೋಟೆಲ್ ಊಟ ಚೆನ್ನಾಗಿಲ್ಲ, ನಾನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ. ನನ್ನ ಫ್ರೆಂಡ್ ಹೋಟ್ಲೆ, ನಿಮ್ಮನ್ನು ನಾನು ಇದು ಮಾಡಲ್ಲ, ಯಾಕಂದ್ರೆ ನೀವು ಬೈಕೋತೀರ ನನಗೆ. ಸೊ 3 ವರ್ಷ ಅಂದ್ರೆ 4 ಜನ ನೋಡಿತಾರೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿದ್ರೆ ಖಂಡಿತ ಆ ಕೆಲಸ ಮಾಡೋರು. ಇಷ್ಟ ಆಗುವಂತ ಸಿನಿಮಾಗಳನ್ನ ನಾವು ಕರಿಬೇಕು, ಬಿಟ್ರೆ ಕನ್ನಡ ಭಾಷೆಯ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡ್ತಿಲ್ಲ ಅನ್ನೋದು ಅವ್ರ ಮೇಲೆ ಮಾಡುವಂತ ನೇರ ಅಪರಾಧ ಆಗುತ್ತೆ ನನಗೆ. ಹಾ ಸರ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾರು ಬರಲ್ಲ ಸರ್, ಯಾರು ಬರಲ್ಲ ಸರ್. ಸರ್ ಈಗ ನನಗೂ ಕೂಡ ಬರಲ್ಲ ಸರ್. ಸಿನಿಮಾನೇ ಚೆನ್ನಾಗಿರ್ಬೇಕು, ಅದೇ ಹೇಳ್ತಿದ್ರು. ಮತ್ತೆ ಕನ್ನಡದಲ್ಲಿ ಏನಂದ್ರೆ ನಮಗೆ ಸ್ವಲ್ಪ ಜಾಸ್ತಿ ವರ್ಡ್ ಆಫ್ ಮೌತ್ ಬೇಕು. ಬೇರೆ ಭಾಷೆಯಲ್ಲಿ ಆಲ್ರೆಡಿ ಆ ಕಲ್ಚರ್ನ ಡೆವಲಪ್ ಮಾಡಿದ್ರು. ನಮ್ಮ ತಪ್ಪು ಸರ್ ಅದು. ನಾನು ಫಿಲ್ಮ್ ಮೇಕರ್ ಆಗಿ ಹೇಳ್ತಾ ಇರೋದು, ಆಡಿಯನ್ಸ್ ಆಗಿ ಹೇಳ್ತಾ ಇಲ್ಲ. ನನ್ನ ತಪ್ಪು ಅದು. ನನ್ನ ತಪ್ಪಿಗೆ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ನಾನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಡ್ತೀನಿ ಕೂಡ. ಆದ್ರೆ ನಾನು ಒಂದು ಸಿನಿಮಾಗೆ ಹೋದಾಗ ಯಾವ ಭಾಷೆಯ ಸಿನಿಮಾ ಆಗಿಲ್ಲ, ಚೆನ್ನಾಗಿಲ್ಲ ಅಂದ್ರೆ ನಾನು ಚೆನ್ನಾಗಿಲ್ಲ ಅಂತಾನೆ ಹೇಳೋದು ನನ್ನ ಫ್ರೆಂಡ್ಸಿಗೆ. ನಾನು ಇಲ್ಲ ಇದು ಕನ್ನಡ ಅನ್ನೋ ಕಾರಣಕ್ಕೋಸ್ಕರ ನೋಡೋದ್ರೆ ನಾನು ಒಂದು ಸ್ನೇಹಕ್ಕೆ ಒಂದು ಮೋಸ ಮಾಡ್ದಂಗೆ ಆಗುತ್ತೆ. ಅಲ್ಲ, ಒಳ್ಳೆ ಊಟ, ಒಳ್ಳೆ ಸಿನಿಮಾ, ಎಲ್ಲೇ ಇದ್ರು ಕೂಡ, ಯಾವ ಕುಸಿನ್ ಆಗಿದ್ರು ಕೂಡ ಬನ್ನಿ ತಿನ್ನಿ ಅಂತಾನೆ ಹೇಳೋದು. ಹಾಗಾಗಿ ಇದು ಬೇರೆಯವರು ಎಳಿತಾ ಇದಾರೆ, ಬೇರೆಯವರು ಬೀಳಿಸ್ತಾ ಇದಾರೆ, ಅದೆಲ್ಲ ಸುಳ್ಳು. ಯಾಕೆಂದ್ರೆ ಒಂದು ಏರಿಯಾದಲ್ಲಿ ಒಂದು ಮಟನ್ ಬಿರಿಯಾನಿ ಒಳ್ಳೆ ವ್ಯಾಪಾರ ಬರ್ತಾ ಇದೆ ಅಂದ್ರೆ ಅವ್ನು ಮಟನ್ ಬಿರಿಯಾನಿನೇ ಸೇಲ್ ಮಾಡ್ತಾನೆ. ಇಲ್ಲ ಕರ್ಡ್ ರೈಸ್ ನಾಳೆಯಿಂದ ಹಾಕ್ಬೇಕು ಅಂತ ನಾವು ಹೇರಕ್ಕಾಗಲ್ಲ. ಯಾವ್ದು ಸೇಲ್ ಆಗ್ತಿದೆ ಅದು ಹೋಗುತ್ತೆ. ನಮ್ ಸೇಲ್ ಆಗ್ತಿಲ್ಲ ಅಂದ್ರೆ ನಾವು ಸರಿ ಮಾಡ್ಕೊಳ್ಳೋಣ, ಹೇಗಾದ್ರೂ ಮಾಡಿ ನಾವು ದುಡಿಯೋಣ, ಬೇರೆಯವ್ರಿಗಿಂತ ಜಾಸ್ತಿ ಎಫರ್ಟ್ ಹಾಕೋಣ. ಅದಷ್ಟೇ ಮಾತ್ರ ಹೇಳ್ತೀನಿ. ನೀವು ಹೇಳ್ದಂಗೆ ನೀವು ಎಷ್ಟೇ ಫಾಲೋವರ್ಸ್ ಇರಿ, ಇದು ಬನ್ನಿ ಸರ್ ಬನ್ನಿ ಅಂದ್ರೆ ಬರಲ್ಲ. ಅವ್ರಿಗೆ ಗೊತ್ತು, ಅವ್ರಿಗೆ ಇನ್ನೊಬ್ಬ ಯಾರೋ ಹೇಳಿರ್ತಾನೆ, ಅವಾಗ ಬೇಡ ಗುರು ಚೆನ್ನಾಗಿಲ್ಲ, ಬರೀ ದುಡ್ಡು ಕೊಟ್ಟು ಹಾಕ್ತಾನೆ ರಿವ್ಯೂ ಅಂತ. ನಾವೇ ಎಷ್ಟೋ ಜನ ಕೇಳಿರ್ತೀವಿ. ಜನ ದೇ ಆರ್ ವೆರಿ ಇಂಟೆಲಿಜೆಂಟ್. ದೇ ನೋ 4 ಜನ ಥಿಯೇಟರ್ ಇದ್ದಾರೆ ಅಂದ್ರೆ ಆಲ್ರೆಡಿ ದೇ ಹ್ಯಾವ್ ಡಿಸೈಡೆಡ್ ಸಿನಿಮಾ ಯಾವ ತರ ಇದೆ ಅಂತ. ಸೊ ಇವ್ರು ಏನೇ ಕರೆದ್ರು ಕೂಡ ಅದು 4 ಜನಗೆ ಉಳ್ಕೊಳ್ಳುತ್ತೆ. ಅದು ಮಾಡ್ಬೇಕು. ಮೊಸರನ್ನ ತಿನ್ನೋರ್ನೇ ಥಿಯೇಟರ್ ಕರಿಬೇಕು. ಮೊಸರನ್ನ ಮಾಡ್ಬೇಕಾದ್ರೆ ಮೊಸರನ್ನ ತರನೇ ಮಾಡ್ಬೇಕು. ಮಟನ್ ಬಿರಿಯಾನಿ ಮಾಡ್ಬೇಕಾದ್ರೆ ಸುಳ್ಳು ಹೇಳಿ ಲಾಸ್ಟಿಗೆ ಹಿಂಗ್ ಕೊಡಬಾರ್ದು ಅಷ್ಟೇ. ಅದೇ. ಥ್ಯಾಂಕ್ ಯು.